ನಿನಗೆ ಹಚ್ಚುವುದಿಲ್ಲ, ಕೆಂಪು ಸೀರೆ ಅಲ್ಲ, ಕಚ್ಚಿ ಪ್ರಯೋಜನ ಇಲ್ಲ. ಏನೋ ಹುಚ್ಚ ಅಂತ ತಿಳ್ಕೊಂಡಿದ್ಯಾ? ಹಾಗಲ್ಲ ಮತ್ತೆ ಸ್ವಾಮಿ, ಒಬ್ಬರೇ ಮಾತಾಡುವುದು ಒಬ್ಬರೇ ನಗುವುದು ಅಂತಾದ್ರೆ ಲೋಕವರನ್ನು ಏನು ಅಂತ ಹೇಳ್ತದೆ? ಏನು ಅಂತ ಹೇಳ್ತದೆ ನಿನ್ನ ಲೆಕ್ಕದಲ್ಲಿ? ನಾನು ಹುಚ್ಚ ಅಂತೆಲ್ಲ ಹೇಳುವುದಿಲ್ಲ. ಹುಚ್ಚನ ಹೆಂಡತಿ ಅದಕ್ಕೆ ಧನ್ಯವಾದ. ಏಕಾಂತದಲ್ಲಿ ನಾವಿಬ್ಬರೇ ಇದ್ದೇವೆ, ಅನ್ಯತ್ರ ಯಾರು ಇಲ್ಲ ಇಲ್ಲಿ. ನೀವು ಒಂದು ವೇಳೆ ನಗಲೇಬೇಕು ಅಂತಾದ್ರೆ ನಾನು ಆಲೋಚಿಸುವುದು ಹೇಗೆ? ಹಾಕಿಕೊಂಡ ಆಭರಣವೋ ಉಟ್ಟುಕೊಂಡ ಸೀರೆಯೋ ಏನಾದ್ರು ಸಮಸ್ಯೆ ಆಯ್ತು ನೋಡುದು. ಅದರಲ್ಲಿ ಸಮಸ್ಯೆ ಎಲ್ಲಿ ಅಂತ ಹುಡುಕುದು? ಸಮಸ್ಯೆ ಎಲ್ಲಿ ನಿಂತು ಲೋಪದೋಷ ಇಲ್ಲ ಅಂತ. ಹಾಗೆ ಹಾಗೆ ಮತ್ತು ನೀವು ನಗಲೇಬೇಕು ಅಂತಾದ್ರೆ ನಾನು ಕಚಗುಳಿ ಆದ್ರೂ ಇಡ್ಬೇಕು. ನೀನು ಕಚಗುಳಿ ಇಟ್ಟದ್ದು ಕೇವಲ ನಗು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅಂದ್ರೆ ಒಂದಿಷ್ಟು ಸಿಕ್ಕ ಬಂದಿತ್ತು ನನ್ನ ಹೊಟ್ಟೆದ್ದು. ಆ ಉಗುರು ಇಷ್ಟಿಷ್ಟು ಉದ್ದ ಬಿಟ್ಟು, ಅಯ್ಯೋ ನೋಡಿ, ಮನುಷ್ಯರಿಗೆ ಆಗ್ಲಿಕ್ಕಿಲ್ಲ. ಹೆಣ್ಣು ಮಕ್ಕಳ ಶೃಂಗಾರದ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು. ಶೃಂಗಾರ ಕರ್ಮ ನಿಮ್ಮದು. ಉಗುರು ಇಷ್ಟಿಷ್ಟು ಉದ್ದ ಬಿಟ್ಟು ಅದಕ್ಕೆ ಬಣ್ಣ ಬೇರೆ ಕೇಡು. ನಿಮಗೆ ಉಗುರು ಬಿಡ್ಲಿಕ್ಕೆ ಆಗುದಿಲ್ಲ, ನಾವು ಬಿಡ್ತೇವೆ. ಹಾಗೆ ನಿಮಗೆ ಗಡ್ಡ ಮೀಸೆ ಬಿಡ್ಲಿಕ್ಕೆ ಆಗ್ತದ? ಗಡ್ಡ ಮೀಸೆ ಅದೊಂದು ವಿಭಿನ್ನವಾದ ಕೇಶ ಶೈಲಿ. ಹಾಗೆ ಬೆಕ್ಕಿಗೂ ಬರ್ತದೆ ಅದು, ಹಾಗೆ ಉಗುರು ನಾಯಿಗೂ ಬರ್ತದೆ. ನೋಡಿ, ನಮಗೆ ಬಾರದೆ ಹೇಳಿದ್ರೆ ಕೃತಕ ಉಗುರು ಸಿಕ್ಕಿಸಿಕೊಂಡು ಬಣ್ಣ ಹಾಕ್ತೇವೆ ನಾವು. ನಿಮ್ಮ ಕರ್ಮ ನಮ್ಮ ಬಗ್ಗೆ ಹೇಳ್ಬೇಡಿ ನೀವು. ಆಯ್ತು, ಆಗದಿಂದ ನೋಡ್ತಾ ಇದ್ದೇನೆ. ಯಾವುದು? ಗಂಡ ಹೆಂಡತಿ ನಾವಿಬ್ಬರೇ ಇರುವಾಗ ಆ ಮೂಲೆಯನ್ನು ನೋಡ್ತಾ ಇದ್ದೇನೆ. ಎಂತದ್ದು ಇರುವೆಗಳು? ಹೌದೌದು, ಅದೊಂದು ಸಣ್ಣ ಇರುವೆ. ಆಗದಿಲ್ಲ, ಬಹಳ ದೊಡ್ಡದು. ಮಾತಾಡುದು ನೋಡಿ. ಹೌದಲ್ಲ, ನೀವು ನಿಮ್ಮನ್ನು ಈಗ ಅರ್ಥ ಆಗಿದೆ. ಈಗೀಗ ನಿಮಗೆ ಮನುಷ್ಯರ ಭಾಷೆ ಅರ್ಥ ಆಗುದಿಲ್ಲ. ನಿಮಗೆ ಹಾವು, ಮುಂಗುಸಿ, ಮೊಸಳೆ, ನೊಣದ್ದು ಅದು ಬಹಳ ಪ್ರಚಾರದಲ್ಲಿ ಬಂದಿದೆ. ಈಗ ಇಂಥದ್ರದ್ದೇ ಆಯ್ತಪ್ಪ. ಅದನ್ನು ನೋಡಿ ನೆಗೆಯಾಡಿದ್ದು ಅಂತಾದ್ರೆ ನಾನು ಹೆಂಡತಿ ಕೇಳ್ತಾ ಇದ್ದೇನೆ, ಏನು ವಿಚಾರ, ಏನು ವಿಷಯ ಉಳಿದಲ್ಲ ಇರುವೆಗಳಾಡಿದ ಮಾತುಗಳನ್ನು ನಿನಗೆ ಪ್ರೀತಿಯು ಬೇಟೆಯಾದರೆ ಪ್ರೀತಿಯು ಬೇಟೆಯಾದರೆ ಎಲ್ಲ ಮಸ್ತಕ ಖಾದು ಪುರುಸು ಬಗೆ ಕೂಸು ಬಗೆ ಕಾತರ ಉಳಿದಲ್ಲ ಇರುವೆಗಳಾಡಿದ ಮಾತುಗಳನ್ನು ನಿನಗೆ ಸುಬಗೆ ಆತುರ, ಕಾತುರತೆ, ಕುತೂಹಲ ಸ್ತ್ರೀ ಸಹಜವಾದಂತಹ ವಾಂಚೆಯೇ ಅಹುದಾಗಿದ್ರು ಯಾವುದೇ ಒಂದು ವಿಚಾರದ ಬಗ್ಗೆ ಅತಿಯಾಗಿ ಕುತೂಹಲ ತೋರುವುದು ತರವಲ್ಲ. ವಿಷಯವೊಂದನ್ನು ನಾವು ಪಡ್ಕೊಳ್ಬೇಕು ಅಂತಾದ್ರೆ ಕುತೂಹಲ ಅನ್ನೋದು ಇರ್ತದೆ. ಈಗ ನೀವು ವಿಷಯ ಹೇಳಿದ್ರಿ ಅಂತಾದ್ರೆ ಜೊತೆಯಲ್ಲಿ ನಗಬಹುದಲ್ಲ ಅನ್ನೋದು ಅಷ್ಟೇ ನನ್ನ ವಿಷಯ. ಈಗ ವಿಷಯ ಹೌದು, ಹೇಳಬೇಕಾದಂತಹ ವಿಷಯ ಹೇಳಲೇಬೇಕಾದ